ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬದನೆಕಾಯ್ದು ಬಿರಿಯಾನಿ, ಬ್ರಿಂಜಾಲ್ ಬಿರಿಯಾನಿ. ನೋಡಿ, ಬದನೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ 4 ಭಾಗನ ಮಾಡಿಕೊಂಡು ಇಟ್ಕೊಳ್ಳಿ. ಎಳೆ ಬದನೆಕಾಯಿ ಮತ್ತು ಚಿಕ್ಕ ಚಿಕ್ಕ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡರು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ. ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಧನಿಯಾ ಪೌಡರು, ಅರ್ಧ ಸ್ಪೂನು ಅರಿಶಿನ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ ಪೌಡರು, ಇದಿಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ. ಆಮೇಲೆ ಮತ್ತೆ ನಾವು ಬಿರಿಯಾನಿ ಮಾಡುವಾಗ ಹಾಕ್ತೀವಲ್ಲ, ಹಾಗಾಗಿ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಒಂದು 2 ಸ್ಪೂನಷ್ಟು ಮೊಸರು ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಫ್ರೆಶ್ಶಾಗಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು. ನಿಮ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡೋದು, ಮನೇಲಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ಇದು ನಾವು ನೀಟಾಗಿ ಮ್ಯಾರಿನೇಟ್ ಮಾಡೋಣ. ಬದನೆಕಾಯಿಗೆ ಅದು ಅಂಟಬೇಕು, ಆ ರೀತಿಯಾಗಿ ನೀರೇನು ಅವಶ್ಯಕತೆ ಇಲ್ಲ. ಮೊಸರು ಹಾಕಿರ್ತೀವಲ್ಲ, ನೀರಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದರಲ್ಲೇ ಎಲ್ಲ ಫುಲ್ಲು ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡಿರೋಂಥ ಈ ಬದನೆಕಾಯಿನ ನಾವು ಏನಿಲ್ಲ ಅಂದ್ರೂ ಒಂದು 1/4 ಗಂಟೆ, ಹಾಫ್ ಆನ್ ಅವರು ಹಾಗೆ ರೆಸ್ಟಲ್ಲಿ ಇಟ್ಬಿಡೋಣ. ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಂಡು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೈಮ್ ಇದ್ದರೆ ನೀವು ಜಾಸ್ತಿ ಬೇಕಾದ್ರೆ ಇಟ್ಕೊಳ್ಳಿ. ಟೈಮ್ ಇಲ್ಲ ನಮ್ಮ ಹತ್ರ ಜಾಸ್ತಿ ಅಂತಂದರೆ ಮಿನಿಮಮ್ ಒಂದು 1/4 ಗಂಟೆನಾದ್ರು ಇಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡುವಾಗ ಮಧ್ಯೆ ಓಪನ್ ಇರ್ತೀವಲ್ಲ, ಅದಕ್ಕೆಲ್ಲ ಮಸಾಲೆ ತುಂಬಿ ಆಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆನೂ ಕೂಡ ಅದಕ್ಕೆ ಹಿಡಿಯುತ್ತೆ. ನೋಡಿ, ದೊಡ್ಡದು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಸೈಜ್ ಬದನೆಕಾಯಿನ ತೊಗೊಂಡು ಈ ಥರ ಮಾಡಿ ನೋಡಿ, ಹೊಸ ವಿಧಾನದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಮನೇಲಿ ಕೂಡ ಎಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಡ್ತಾರೆ. ಅಮ್ಮ ಏನೋ ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಇವಾಗಿದು ಮ್ಯಾರಿನೇಟ್ ಮಾಡಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದನ್ನು ಒಂದು ಹಾಫ್ ಆನ್ ಅವರು ಇಟ್ಟಿದ್ದೆ, ಟೈಮ್ ಇತ್ತು ಅಂತ ಅಂದ್ಬಿಟ್ಟು. ನೀವು ಟೈಮ್ ಇದ್ದರೆ ಇಡಿ, ಇಲ್ಲಾಂದರೆ ಒಂದು 1/4 ಗಂಟೆ ಬೇಕಾದರೆ ಇಡಿ ಸಾಕು. ಒಂದು ಕುಕ್ಕರ್ಗೆ ನಾವು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾವು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು 3 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೀವು ಈರುಳ್ಳಿ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಇನ್ನೂ ಕಮ್ಮಿ ಬೇಕಾದರೂ ಹಾಕ್ಕೊಳ್ಳಿ. ಬಟ್ ಜಾಸ್ತಿ ಹಾಕೋದ್ರಿಂದ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಾನು ಮಸಾಲೆನ ಹಾಕೋದಿಲ್ಲ, ಈ ರೀತಿಯೇ ಮಾಡೋದು ಬ್ರಿಂಜಾಲ್ ಬಿರಿಯಾನಿ ಮಾಡಿದಾಗ. ಬದನೆಕಾಯ್ದು ನೋಡಿ, ಉದ್ದುದ್ದ ಕಟ್ ಮಾಡಿಕೊಂಡು 3 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಫ್ರೈ ಆಗಬೇಕು ಅನ್ನೋದೇನಿಲ್ಲ, ಒಂದು ಅರ್ಧ ಫ್ರೈ ಆದರೆ ಸಾಕು. ಇದಕ್ಕೇನೆ ಒಂದು 2 ದೊಡ್ಡ ಸೈಜು ಟೊಮೊಟೊ ತೊಗೊಂಡು ಕಟ್ ಮಾಡಿ ನಾನು ಇದಕ್ಕೆ ಉದ್ದುದಾಗೆ ಹಾಕೋತೀನಿ. ನೀವು ಅಷ್ಟೇ ಟೊಮೊಟೊ ಕಡಿಮೆನೇ ಹಾಕ್ಕೊಳ್ಳಿ ಈರುಳ್ಳಿಗಿಂತ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೊಮೊಟೊ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಬೇಕು. ಹಾಗಾಗಿ ನೋಡಿ, ನಾನು 2 ದೊಡ್ಡ ಸೈಜು ಟೊಮೊಟೊ ಉದ್ದುದ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಟೊಮೊಟೊನೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು, ಮೆತ್ತಗಾಗಬೇಕು ಅಂದರೆ ಉಪ್ಪು ಹಾಕೋದ್ರಿಂದ ಬೇಗ ಇದು ಫ್ರೈ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಉಪ್ಪು ಹಾಕೊಳ್ಳೋಣ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಬ್ರಿಂಜಾಲ್ಗೂ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಇದಕ್ಕೂ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾವು ಲಾಸ್ಟಲ್ಲಿ ಲಿಡ್ನ ಕ್ಲೋಸ್ ಮಾಡುವಾಗ ಉಪ್ಪು ಟೇಸ್ಟ್ ಮಾಡಿಬಿಟ್ಬೇಕಾದ್ರೆ ಮತ್ತೆ ಉಪ್ಪನ್ನ ಹಾಕ್ಕೋಬೋದು. ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೂ ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಫ್ರೈ ಆಗ್ತಾ ಇದೆ. ನೋಡಿ ಫ್ರೈ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಇಷ್ಟ ಆದರೆ ಸಾಕು. ಇದಕ್ಕೇ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಪುದೀನ ಒಂದು ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ ನಮ್ಮ ಕೈಯಲ್ಲಿ, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ತೊಗೊಂಡಿದ್ದೀನಿ. 2 ಒಟ್ಟಿಗೆ ಹಾಕ್ಕೊಂಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದರೆ ಸಾಕು, ಫ್ರೈ ಆಗುತ್ತೆ. ಏಕೆಂದರೆ ಬೇರೆ ಯಾವುದೇ ಮಸಾಲೆ ಹಾಕೋದಿಲ್ವಲ್ಲ, ಎಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿರ್ತೀವಲ್ಲ ಮಸಾಲೆ. ಹಾಗಾಗಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡಿದರೆ ಸಾಕು. ಇವಾಗ ಇದಕ್ಕೇ ನಾವು ಬ್ರಿಂಜಾಲ್ನ ಮ್ಯಾರಿನೇಟ್ ಮಾಡಿರೋ ಅಂಥದ್ದನ್ನ ಒಂದೊಂದೇ ಹಾಕೊಳ್ಳೋಣ. ಒಟ್ಟಿಗೆ ಹಾಕೊಳ್ಳೋಕೆ ಹೋಗಬೇಡಿ, ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡಿ. ಒಟ್ಟಿಗೆ ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಒಂದೊಂದೇ ಎಲ್ಲ ಕಡೆ ಸುತ್ತ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಇದು ಮಸಾಲೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ
ಮಸಾಲೆ ಮತ್ತು ನಾವು ಪಾತ್ರೆಯಲ್ಲಿ ಉಳಿದಿರುತ್ತೆ ಮ್ಯಾರಿನೇಟ್ ಮಾಡಿದ್ರೆ, ಅದನ್ನು ನಾವು ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಹಾಕೋ ಟೈಮಲ್ಲೇ ಅದನ್ನು ನಾವು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 1 ಪಾವು ಲೋಟ. ಇದರಲ್ಲಿ 3/4 kgಯಷ್ಟು ಅಕ್ಕಿ ತೊಗೊಂಡು ನಾನು ಮಾಡ್ತಾಯಿರೋದು. ಹಾಗಾಗಿ ದೊಡ್ಡದು ಪಾತ್ರೆ ಇಟ್ಟಿದ್ದೀನಿ ನಾನು ಕುಕ್ಕರ್ನ. ನಾವು ನೈಟ್ ಮಾಡಿದ್ದಿದ್ದನ್ನು ನಮ್ಮ ಮನೆ ಜನ ಜಾಸ್ತಿ ಇರ್ತೀವಲ್ಲ, ಹಾಗಾಗಿ ನಾನು 3 ಲೋಟದಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಏನಿಲ್ಲ ಅಂದ್ರೂ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಅಷ್ಟೇ. ಬ್ರಿಂಜಾಲು ಬೇಗ ಬೇಯುತ್ತೆ, ಅದೇನು ಜಾಸ್ತಿ ಬೇಯಿಸಬೇಕು ಅನ್ನೋದೇನಿಲ್ಲ. ನಾವು ರೈಸ್ ಜೊತೆಲೇ ಅದು ಬ್ರಿಂಜಾಲ್ ಬೇಯೋದ್ರಿಂದ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ, ಇದಕ್ಕೆ ಎಷ್ಟು ಬೇಕು ಅಷ್ಟು ಅಂತ ಅಂದ್ಬಿಟ್ಟು. ನಾನು ತೊಗೊಂಡಿರೋದಿಲ್ಲಿ 3 ಗ್ಲಾಸು ಅಕ್ಕಿ, ಅದಕ್ಕೆ 6 ಲೋಟದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನಾನಿನ್ನೂ ಒಂದು ಅರ್ಧ ಗ್ಲಾಸ್ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಹುಡಿ ಅಷ್ಟು ಇಷ್ಟಪಡಲ್ಲ, ಸ್ವಲ್ಪ ಮೆತ್ತಿಗಿರಬೇಕು. ನಮಗೂ ಅಷ್ಟೇ, ಹುಡಿ ಆದರೆ ನನಗೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಇನ್ನೊಂದು ಅರ್ಧ ಲೋಟ ನಾನು ಜಾಸ್ತಿ ನೀರು ಹಾಕ್ತೀನಿ. ನೀವು ಜಾಸ್ತಿ ಹುಡಿ ಬೇಕು ಅಂತ ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರ ಡಬಲ್ ನೀರು ಹಾಕಿ ಸಾಕು. ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಇದನ್ನು ಕುದಿ ಬರೋದಕ್ಕೆ ಬಿಡೋಣ. ಒಂದು ಕುದಿ ಬಂದಮೇಲೆ ಇದಕ್ಕೆ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಬೇಕೋ ಬೇಡೋ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿ ಬರೋದಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಬೇಗ ಕುದಿ ಬರುತ್ತೆ, ಹಾಗಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಆವಾಗವಾಗ ಒಂದು 2 ನಿಮಿಷಕ್ಕೊಂದ್ಸಲಿ ಇದನ್ನು ತೆಗೆದು ತಿರುಗಿಸ್ಕೊತಾ ಇರಬೇಕು, ಹಾಗೆ ಬಿಡಬಾರ್ದು ಕುದಿ ಬರೋವರೆಗೂ. ಹಾಗಾಗಿ 2 ನಿಮಿಷಕ್ಕೊಂದ್ಸಲ ಇದನ್ನು ತಿರುಗಿಸ್ಕೊತಾ ಇರಿ ಕುದಿ ಬರೋವರೆಗೂ. ನೋಡಿ ಇವಾಗ ಕುದಿ ಬರ್ತಾ ಇದೆ ಸ್ವಲ್ಪ, ನೋಡಿ ಈ ರೀತಿ ತಿರುಗಿಸ್ಕೊಳ್ತಾ ಇರೋಣ. ಫ್ಲೇವರೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಈ ಥರ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸಪ್ಪೆನ ಎಂತ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು. ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ನಾನು ಇನ್ನೂ ಒಂದು ಚೂರು ಉಪ್ಪು ಹಾಕ್ಕೊಂಡೆ. ನೀವು ಅಷ್ಟೇ ನೋಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾವು ನೀಟಾಗಿ ವಾಶ್ ಮಾಡಿಡ್ಕೊಂತ ಅಕ್ಕಿನ, ನಾನು 5 ನಿಮಿಷ ಅಷ್ಟೇ ಅಕ್ಕಿನ ನೆನೆಸಿಟ್ಕೊಳ್ಳೋದು, ತುಂಬ ಹೊತ್ತೇ ನೆನೆಸಿಟ್ಕೊಳ್ಳೋದಿಲ್ಲ. ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮತ್ತೆ ಇನ್ನೂ ಒಂದು ಕುದಿ ಬರಬೇಕು. ಇನ್ನೂ ಒಂದು ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಬರ್ಸಿದ್ರೆ ಸಾಕು. ನಾನು ಪಲಾವೇ ಆಗಲಿ ಬಿರಿಯಾನಿನೇ ಆಗಲಿ ಏನೇ ಮಾಡಿದ್ರು ಅಷ್ಟೇ ನಾನು ಒಂದೇ ವಿಷಲ್ ಬರ್ಸೋದು. ರೈಸ್ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ ರೈಸು. ಹಾಗಾಗಿ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ನ ಬರ್ಸೋಣ ಸಾಕು. ನೋಡಿ ಬ್ರಿಂಜಾಲೆಲ್ಲ ಮೇಲ್ಗಡೆ ಬದನೆಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ಆಗಿದೆ. ಇದು ಮಿಕ್ಸ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮೊಸರು ಗೊಜ್ಜು ಜೊತೆಲಿ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.